ಆತ್ಮೀಯ ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನೋಡಿ ಬಂಧುಗಳೇ, ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಪ್ರಿಯಾಂಕಾ ಉಪೇಂದ್ರ ಅವರ ದಂಪತಿಯ ಪುತ್ರ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡಲು ಸಜ್ಜಾಗ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರ ಹೆಸರು ಬಂದು ಆಯುಷ್ ಉಪೇಂದ್ರ ಅಂತ ಕೂಡ ಮೆನ್ಷನ್ ಮಾಡಿದರೆ, ಇಲ್ಲ ಆಯುಷ್ ಉಪೇಂದ್ರ ಅಂತ ಕೂಡ ಮೊದಲೇ ಹೇಳಿದರು. ಆದರೂ ಕೂಡ ಅವ್ರ ಮಗಳು ಬಂದು ಐಶ್ವರ್ಯ ಉಪೇಂದ್ರ ಅಂತ ಕೂಡ ಹೇಳಲಾಗ್ತಿದೆ. ಆದರೆ ಇವರಿಬ್ಬರು ಕೂಡ ನೆಕ್ಸ್ಟು ಸ್ಯಾಂಡಲ್ವುಡ್ಗೆ ಬರ್ತಾರೆ. ಸ್ಯಾಂಡಲ್ವುಡ್ಡಲ್ಲೇ ನೆಕ್ಸ್ಟು ಮುಂದೆ ಚಿತ್ರರಂಗವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅವರ ತಂದೆ ಉಪೇಂದ್ರ ಅವ್ರ ಕಾಲದಿಂದನೂ ಕೂಡ ನೋಡಿ 1990ರ ಕಾಲದಿಂದನೂ ಕೂಡ ತುಂಬ ಸಿನಿಮಾಗಳನ್ನ ಮಾಡೋದಂತ ಬಂದವರು ನಮ್ಮ ಉಪ್ಪಿ ಸರ್ ಅಂತಂದರೆ ಎಷ್ಟೋ ಜನ ಕೇವಲವಾಗಿ ನೋಡ್ತೀರಾ, ಎಷ್ಟೋ ಜನ ಉಪ್ಪಿ ಸರ್ನ ಮೆಚ್ಕೋತೀರಾ, ಇಲ್ಲ ಅಂತಲ್ಲ. ಆದರೆ ಉಪ್ಪಿ ಸರ್ ಮಾಡಿದಂಥ ಸಿನಿಮಾಗಳು ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಅವರು ಕೂಡ ಹೇಳ್ಕೊಂಡಿದ್ದಾರೆ, ಬುದ್ಧಿವಂತರಿಗೆ ಇಷ್ಟ ಆಗೋದು ನಮ್ಮ ಸಿನಿಮಾ ಎಲ್ಲ ಬುದ್ಧಿವಂತಿಕೆಯಿಂದ ಸ್ವಲ್ಪ ಚಾಣಾಕ್ಷತನದಿಂದ ನೋಡಿ ಅದೇ ಇಷ್ಟ ಆಗುತ್ತೆ ಸಿನಿಮಾ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ಅದು ಬೇರೆ ವಿಷಯ ಬಿಡಿ. ಆದರೆ ನೋಡಿ, ಸ್ಯಾಂಡಲ್ವುಡ್ಗೆ ನೆಕ್ಸ್ಟ್ ಈಗ ಉಪೇಂದ್ರ ಅವ್ರ ಮಕ್ಕಳು ಕೂಡ ಈಗ ಎಂಟ್ರಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡಿರ್ತೀರಾ. ನೋಡಿ, ಅವ್ರ ಮಕ್ಕಳು ಕೂಡ ಈಗ ಯಲಹಂಕದ ಹತ್ರ ಕಾಲೇಜಿಗೆ ಸೇರ್ಕೊಂಡಿದ್ದಾರಂತೆ. ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಈಗ ನೋಡಿ, ಚಿಕ್ಕ ವಯಸ್ಸಿಂದನೂ ಕೂಡ ಅವರ ತಂದೆ ಒಂದು ಸ್ಥಾನ ಏನಿದೆ ಅದನ್ನೇ ಬೆಳೆಸಿದ್ದಾರೆ ಅವರು. ನಮ್ಮ ಉಪ್ಪಿ ಸರ್ ಏನಂತಂದರೆ, ಚಿಕ್ಕ ವಯಸ್ಸಿಂದ ನಾವು ಹೇಗೆ ಬದುಕಬೇಕು, ನಾವು ಯಾವ ರೀತಿ ಜನಗಳ ಹತ್ರ ನಡ್ಕೊಬೇಕು, ಮತ್ತು ನಾವು ಜನಗಳು ಅಂತ ಬಂದಾಗ ನಾವು ಎಲ್ಲೇ ಆಗಲಿ ಒಬ್ಬ ಕಾಮನ್ ವ್ಯಕ್ತಿ ಅಂತ ಬಂದಾಗ ಯಾವ ರೀತಿ ನೋಡಬೇಕು, ನಾವು ಅವರನ್ನು ಯಾವ ರೀತಿ ಸ್ವೀಕರಿಸಬೇಕು, ಆ ರೀತಿ ಬುದ್ಧಿವಾದವನ್ನು ಕಲಿಸ್ಕೊಂಡು ಉಪೇಂದ್ರ ಅವರು ಈಗಲೂ ಕೂಡ ಅದನ್ನೇ ಪಾಲನೆ ಮಾಡಬೇಕು ಅಂತ ಕೂಡ ತಮ್ಮ ಮಕ್ಕಳು ಕೂಡ ಹೇಳ್ಕೊಂಡಿದ್ದಾರಂತೆ. ಅವರು ಕೂಡ ಆಯುಷ್ ಉಪೇಂದ್ರ ಅವರು ಕೂಡ ಒಂದು ವಿಡಿಯೋದಲ್ಲೂ ಕೂಡ ಹೇಳ್ಕೊಂಡಿದ್ರು. ನೋಡಿ, ನಮ್ಮ ಮಕ್ಕಳು ಅಂತಲ್ಲ, ಅಪ್ಪಾಜಿ ನಮ್ಗೆ ಯಾವತ್ತಿದ್ರೂ ಕೂಡ ಹೇಳ್ಕೊಡ್ತಾರೆ, ನಮ್ಮ ಮಕ್ಕಳು ಅಂತಲ್ಲ, ನಾವು ಕೂಡ ಮುಂದೆ ಹೇಗೆ ಬದುಕಬೇಕು, ಹಿಂದೆ ಹೇಗೆ ಬದುಕಿದ್ವಿ, ಕಷ್ಟ ಅನ್ನೋದೇನು, ಕಷ್ಟ ಅಂದರೆ ನಾವು ಯಾವ ರೀತಿ ಸ್ವೀಕರಿಸಬೇಕು, ಮುಂದೆ ಕಷ್ಟಗಳ ಸವಾಲುಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದು ಕೂಡ ತುಂಬ ವಿಡಿಯೋದಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ ಆಯುಷ್ ಉಪೇಂದ್ರ ಅವರು. ಮುಂದೆ ಏನು ಸ್ಯಾಂಡಲ್ವುಡ್ಗೆ ಕೂಡ ತುಂಬ ದೊಡ್ಡ ಹೀರೋ ಆಗಬೇಕು, ನಟ ಆಗಬೇಕು ಅಂತ ಕೂಡ ಎಂಟ್ರಿ ಕೊಡ್ತಾವ್ರೆ ಅಂತ ಕೂಡ ಕೇಳ್ಪಟ್ಟು. ಆದರೆ ಮುಂದೆ ನಟ ಆಗೋದಂತೂ ಅಷ್ಟು ಈಸಿ ಅಲ್ಲ ಬಿಡಿ. ಒಬ್ಬ ನಟ ಆ್ಯಕ್ಟರ್ ಆಗಬೇಕು ಅಂತಂದರೆ, ಈಗ ನೋಡಿ, ನೀವು ಎಷ್ಟೋ ಜನ ನೋಡಿರ್ತೀರ, ಒಬ್ಬ ನಟನ ಮಗ ನಟನೇ ಆ್ಯಕ್ಟಿಂಗೇ ಆಗೋದು, ಆ್ಯಕ್ಟರೇ ಆಗೋದು. ಎಷ್ಟೋ ರಾಜಕೀಯ ವ್ಯಕ್ತಿಗಳ ಮಕ್ಕಳು ರಾಜಕೀಯ ವ್ಯಕ್ತಿಗಳೇ ಆಗೋದು. ಇನ್ನೆಷ್ಟೋ ಕೆಲವೊಂದು ಮಕ್ಕಳುಗಳನ್ನ ನೋಡಿರ್ತೀರ, ಕೆಲವೊಂದು ಮಕ್ಕಳು ಅಂತಂದರೆ ಡಾಕ್ಟರ್ಸೇ ಓದಿಸೋದು ಅವರು ಕೂಡ. ಯಾಕೆಂದರೆ ಅವ್ರಿಗೆ ಇರುವಂಥ ಒಂದು ಎಕ್ಸ್ಪೀರಿಯನ್ಸ್, ಅನುಭವವನ್ನು ಮಕ್ಕಳಿಗೂ ಕೂಡ ಎಲ್ಲರಿಗೂ ಕೂಡ ಹೇಳ್ಕೊಡ್ತಾರೆ. ಎಲ್ಲರೂ ಕೂಡ ನೀವು ನೋಡಿರ್ತೀರ, ಮಕ್ಕಳು ಅಂತ ಬಂದಾಗ ನಮ್ಮ ಮಕ್ಕಳಲ್ಲ, ಪರರ ಮಕ್ಕಳಲ್ಲ. ಈಗ ನಾವು ಅಷ್ಟೇ, ನೀವು ಅಷ್ಟೇ. ನಾವೊಬ್ಬ ಇಂಜಿನಿಯರ್ ಅಂತಂದರೆ ನಮ್ಮ ಮಕ್ಕಳನ್ನು ಕೂಡ ಇಂಜಿನಿಯರ್ ಮಾಡ್ತೀವಿ. ನಾವೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ, ಈಗ ನೋಡಿ, ಸಾಧು ಕೋಕಿಲ್ ಅವ್ರ ಮಗ ಕೂಡ ಈಗ ನೆಕ್ಸ್ಟು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬರ್ತಾರಂತೆ. ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ತುಂಬ ಎಕ್ಸ್ಪರ್ಟು, ತುಂಬ ಕಲ್ತಿದ್ದಾರಂತೆ ಸಾಧು ಕೋಕಿಲ್ ಅವ್ರ ಮಗ. ಅದು ಕೂಡ ಒಂದು ಬೇರೆ ವಿಷಯ ಬಿಡಿ, ಅದು ನೆಕ್ಸ್ಟ್ ವೀಡಿಯೋ ಮಾಡೋಣ. ಇದು ಕೂಡ ಅಷ್ಟೇ, ಎಷ್ಟೋ ಜನ ಉಪ್ಪಿ ಸರ್ ಮಕ್ಕಳ ಬಗ್ಗೆ ಕಾಮೆಂಟ್ ಮಾಡಿದರೆ, ಉಪ್ಪಿ ಸರ್ ಮಕ್ಕಳು ಮತ್ತು ಏನು ಮಾಡ್ತಾ ಇದ್ದಾರೆ, ಮುಂದೆ ಸ್ಯಾಂಡಲ್ವುಡ್ಗೆ ಹೀರೋಗಳಾಗಿ ಬರ್ತಾರಂತೆ ಅಂತ ಕೂಡ ಎಷ್ಟೋ ಜನ ಕಾಮೆಂಟ್ ಮಾಡಿದ್ರಿ. ಅದಕ್ಕೂ ಕೂಡ ಒಂದು ವೀಡಿಯೋ ಮಾಡಿ ಅಂತ ಕೂಡ ಹೇಳಿದ್ರಿ, ಅದಕ್ಕೆ ವೀಡಿಯೋ ಮಾಡಬೇಕಾಗಿ ಬಂತು. ಸ್ನೇಹಿತರೆ ನೋಡಿ, ಉಪ್ಪಿ ಸರ್ ಮಕ್ಕಳಲ್ಲಿ ಆಯುಷ್ ಉಪೇಂದ್ರ ಮತ್ತು ಐಶ್ವರ್ಯ ಉಪೇಂದ್ರ ಅಂತ ಒಂದು ಹೆಣ್ಣು ಮಕ್ಕಳು ಮತ್ತು ಇನ್ನೊಬ್ಬ ಗಂಡು ಮಗ ಕೂಡ ಇದ್ದಾರೆ. ಇಬ್ಬರು ಮಕ್ಕಳು ಅಷ್ಟೇ, ಟೋಟಲ್ ಉಪ್ಪಿ ಸರ್ಗೆ ಬರ್ತಕ್ಕಂಥವ್ರ ಮಕ್ಕಳು ಇಬ್ಬರೇ. ಆದರೆ ಮುಂದೆ ಏನಂತಂದರೆ, ನಮ್ಮ ಸ್ಯಾಂಡಲ್ವುಡ್ಡಲ್ಲೇ ಈಗ ನೋಡಿ, ಈಗಿರುವಂಥ ಒಂದು ಕಾಂಪಿಟೇಷನ್ ಅಂತ ಏನಿದೆ, ಎಷ್ಟೋ ಜನ ಹೇಳ್ತಿರ್ತಾರೆ ಕಾಂಪಿಟೇಷನ್ ಇದ್ದರೆ ನಾವು ಗೆಲ್ಲಕ್ಕಾಗಲ್ಲ. ಇನ್ನೆಷ್ಟೋ ಜನ ಗೆದ್ದಿರೋರು ಹೇಳ್ತಾರೆ ಕಾಂಪಿಟೇಷನ್ ಇದ್ರೇ ನೋಡಿ, ನಮ್ಮದು ಇದಿದೆಯಲ್ಲ ಕಾಂಪಿಟೇಷನ್ ಅಂತಂದರೆ ಒಂದು ನಮ್ಮ ಸ್ಪರ್ಧಾತ್ಮಕತೆ ಇದೆಯಲ್ಲ, ಅದಿದ್ರೇ ನಾವು ಗೆಲ್ಲೋಕೆ ಸಾಧ್ಯ, ನಾವು ಆಟ ತೊಟ್ಟು ಛಲ ತೊಟ್ಟು ನಿಂತರೇ ಗೆಲ್ಲಬಹುದು ಅಂತ ಕೂಡ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ. ಗೆದ್ದಿರೋತಕ್ಕಂಥ ಒಂದು ನಮ್ಮ ಸ್ಯಾಂಡಲ್ವುಡ್ ನಟರು ಯಾರೇ ಆಗಲಿ ಎಲ್ಲರೂ ಕೂಡ ಹೇಳ್ಕೊಂಡಿರತಕ್ಕಂಥದ್ದು ಇದೇ ಮಾತೆ. ಈಗಲೂ ಕೂಡ ಅಷ್ಟೇ, ಈಗಿರೋ ಒಂದು ಕಾಂಪಿಟೇಷನ್ ಅಂತಂದರೆ, ಈಗ ನೋಡಿ, ಎಷ್ಟೋ ಜನ ಸಿನಿಮಾನೇ ನೋಡೋಕೆ ಬರ್ತಾಯಿಲ್ಲ ಥಿಯೇಟ್ರಿಗೆ. ಎಷ್ಟೋ ಜನ OTT, ಈಗ ನೋಡಿ, ಮೊಬೈಲ್ OTTನೇ ಬಂದುಬಿಟ್ಟಿದೆ, ಸ್ಮಾರ್ಟ್ಫೋನ್ ಬಂದುಬಿಟ್ಟಿದೆ, ಡಿಜಿಟಲ್ ಯುಗ ಬಂದುಬಿಟ್ಟಿದೆ. ಈ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾವನ್ನು ಮುಂದುವರ್ಸ್ಕೊಂಡು ಹೋಗೋದು, ಚಿತ್ರರಂಗವನ್ನು ಮುಂದುವರ್ಸ್ಕೊಂಡು ಹೋಗೋದು ತುಂಬ ಕಷ್ಟ ಅಂತ ಕೂಡ ಉಪೇಂದ್ರ ಅವರು ಕೂಡ ತುಂಬ ಹೇಳ್ಕೊಂಡಿದ್ದಾರೆ. ಆದರೆ ಕಷ್ಟ ಅಂತಂದರೆ ಕಷ್ಟವನ್ನೇ ನಾವು ಇಷ್ಟಪಟ್ಟು ಮಾಡಬೇಕು. ನೋಡಿ, ಉಪ್ಪಿ ಸರ್ ಕೂಡ ನಾವು ಕಷ್ಟಪಟ್ಟದನ್ನೇ ಇಷ್ಟಪಟ್ಟು ಮಾಡಿದ್ರೆ ಮುಂದೆ ನಮಗೆ ದೇವರು ಒಲ್ದೇ ಒಲಿತಾನೆ. ಆ ದೇವರು ಅಂತಕ್ಕಂಥದ್ದಲ್ಲ, ನಮಗೆ ಸಕ್ಸಸ್ ಗೆಲುವು ಅನ್ನೋದು ಸಿಗುತ್ತೆ. ಏನೇ ಆಗಲಿ ನಾವು ಕಷ್ಟಪಟ್ಕೊಂಡು ಹೋಗಲೇಬೇಕು ಅಂತ ಕೂಡ ಎಷ್ಟೋ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ನನ್ನ ಜೀವನವನ್ನು ನಾನೇ ರೂಪಿಸ್ಕೊಬೇಕು, ಬೇರೆಯವ್ರ ಹತ್ರ ನಾವು ಯಾರ ಹತ್ರನೂ ಕೂಡ ಕೈ ಚಾಚಕ್ಕೆ ಹೋಗ್ಬಾರ್ದು. ನೋಡಿ, ಅವ್ರು ಕಷ್ಟಪಟ್ಟ ಹಾದಿಯಂತೂ ಚಿಕ್ಕ ವಯಸ್ಸಲ್ಲೇ ಕೂಡ ನಾನು ಎಷ್ಟೋ ಕೂಡ ವಿಡಿಯೋ ಮಾಡಿದ್ದೀನಿ ಅವ್ರ ಬಗ್ಗೆನೇ. ಹಿಂದೆ ಎಲ್ಲ ನೋಡಿ, ಅವರು ಕೂಡ 1990ರ ಕಾಲದಿಂದನೂ ಇಲ್ಲೇ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಂಥವ್ರು. ಅಂದರೆ ಅವರು ಹುಟ್ಟೂರು ಕೂಡ ಬೇರೆ, ಆ ಕಡೆ ಉಡುಪಿ, ಉತ್ತರ ಕನ್ನಡ ಜಿಲ್ಲೆ ಡಿಸ್ಟಿಕ್ ಆ ಕಡೆ ಕೋಟೇಶ್ವರ ಆಗಿರ್ಬೋದು.
ಆದರೆ ಬೆಂಗಳೂರಿನಲ್ಲೇ ಅವರು ಹುಟ್ಟಿ ಬೆಳೆದದ್ದೆಲ್ಲ ಇಲ್ಲೇ. ಅವರ ತಂದೆ ತಾಯಿ ವಾಸಸ್ಥಾನ ಎಲ್ಲ ಒಂದು ಚಾಮರಾಜಪೇಟೆಯ ಚಿಕ್ಕ ಮನೆಯಲ್ಲಿ ಬೆಳೆದಂತಹ ವ್ಯಕ್ತಿ ಇವತ್ತು ಒಬ್ಬ ನಿರ್ದೇಶಕ, ನಟನಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಸ್ಯಾಂಡಲ್ವುಡ್ಡಲ್ಲಿ ಬೆಳೀತಾರೆ ಅಂದರೆ ಅದು ಅಷ್ಟು ಈಸಿ ಅಂಥದ್ದಂತೂ ಅಲ್ಲ. ತುಂಬ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಎಲ್ಲರೂ ಅಷ್ಟೇ. ನಾನು ನಿಮಗೆ ಇದ್ರ ಬಯೋಡಾಟಾ ಎಲ್ಲ ತುಂಬ ಹಿಂದೆ ಎಲ್ಲ ವೀಡಿಯೋ ಮಾಡಿದ್ದೀನಿ. ಒಂದು ಚಿಕ್ಕ ವಯಸ್ಸಿನಿಂದ ಹಿಡಿದು ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ಅಂದರೆ ಅದು ಅಷ್ಟು ಈಸಿ ಅಂತ ಒಂದು ಕೆಲಸ ಅಲ್ಲ. ಅದು ಎಲ್ಲರ ಕೈಲೂ ಆಗಲ್ಲ. ನೋಡಿ, ನಮ್ಮ ಕೆಲವೊಂದು ರೈತರು ಯಾರನ್ನೇ ಗಮನಿಸಿ ಎಲ್ಲರೂ ಕೂಡ ಈ ರೀತಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಬೆಳೆದಿರ್ತಾರೆ, ನಮ್ಮ ಸ್ಯಾಂಡಲ್ವುಡ್ಡಲ್ಲೂ ಕೂಡ ಎಷ್ಟೋ ಜನ ಬೆಳೆದಿರ್ತಾರೆ. ಈಗಲೂ ಕೂಡ ಒಂದು ಎಂತೆಂಥ ಕೂಡ ಹೆಸರು ಕೂಡ ಮಾಡೋಗಿರ್ತಾರೆ. ನೋಡಿ, ಅಂಬರೀಷ್ ಸರ್ ಆಗ್ಬೋದು, ಪುನೀತ್ ರಾಜ್ಕುಮಾರ್ ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ಎಲ್ಲರೂ ಕೂಡ ತುಂಬ ಹೆಸರು ಮಾಡಿದವ್ರೆ. ಅವರ ಒಂದು ಹುಟ್ಟುಗುಣ, ಅವರ ತಂದೆಯ ಹುಟ್ಟುಗುಣ ಚಿಕ್ಕ ವಯಸ್ಸಿಂದ ಏನಿರುತ್ತೆ ಅದನ್ನೇ ಕೂಡ ಪಾಲಿಸ್ಕೊಂಡು ಬಂದಿರ್ತಾರೆ ಅವರು ಕೂಡ. ಎಲ್ಲರೂ ಅಷ್ಟೇ, ನಮ್ಮ ಉಪ್ಪಿ ಸರ್ ಮಕ್ಕಳು ಅಷ್ಟೇ, ಈಗಲೂ ಕೂಡ ಅಷ್ಟೇ ಅವರ ತಂದೆಯ ಗುಣ ಏನಿದೆ ಅದನ್ನೇ ಕೂಡ ಅವರ ಮಕ್ಕಳು ಕೂಡ ಕಲಿಸ್ತಾ ಇದ್ದಾರೆ. ಏನಂತಂದರೆ ನಮ್ಮ ಈಗ ನಾವು ನೋಡಿ, ಮೊದಲು ನಾವು ಡೈರೆಕ್ಷನ್ನು, ಒಂದು ಆ್ಯಕ್ಟಿಂಗ್ ಅಂತ ಏನಿದೆ ಅದನ್ನು ನಾವು ಕಲೆಯನ್ನು ಕಲಿಬೇಕು ಅಷ್ಟೇ. ಈ ಸಿನಿಮಾದಲ್ಲಿ ನಾವು ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಸಿನಿಮಾ ಒಂದು ಕಲೆಯನ್ನು ಕಲ್ತ್ಕೊಂಡ್ರೆ, ಡೈರೆಕ್ಷನ್ ಒಂದು ಕಲೆಯನ್ನು ಕಲ್ತ್ಕೊಂಡ್ರೆ, ಉಪ್ಪಿ ಸರ್ ಮಕ್ಕಳೆಲ್ಲ ಎಲ್ಲರೂ ಕೂಡ ಹೀರೋ ಆಗ್ಬೋದು, ನಾವು ಕೂಡ ಹೀರೋ ಆಗ್ಬೋದು. ಮತ್ತು ನಮ್ಮ ಹತ್ರನೂ ಕೂಡ ಏನೋ ಒಂದು ಬುದ್ಧಿ, ಒಂದು ಚಾಣಾಕ್ಷತನ ಒಂದು ಅಂತ ಇತ್ತು ಅಂತಂದರೆ ನಾವು ಹೀರೋ ಮಾತ್ರ ಅಲ್ಲ, ಒಂದು ದೊಡ್ಡ ಮಟ್ಟದಲ್ಲಿ ಗೆಲುವು ಸಿಗೋಕ್ಕೆ ತುಂಬ ಸಹಾಯ ಮಾಡುತ್ತಂತೆ. ಯಾಕೆಂದರೆ ಇದೆಲ್ಲ ಉಪ್ಪಿ ಸರ್ ಆಗಿರುವಂಥದ್ದನ್ನ ಒಂದು ಅನುಭವ ಹೇಳ್ಕೊಂಡಿದ್ದಾರೆ. ನೋಡಿ, ಹಲವು ಒಂದು ತಿಂಗಳುಗಳಿಂದ ಉಪೇಂದ್ರ ಸರ್ ಪುತ್ರ ಆಯುಷ್ ಉಪೇಂದ್ರ ಅವರು ಚಿತ್ರರಂಗಕ್ಕೆ ಬರ್ತಾರೆ. ಈ ಸುದ್ದಿ ಎಲ್ಲ ತುಂಬ ವೈರಲ್ ಆಗಿತ್ತು ಆಗಲೇ ಹಿಂದೆ ಎಲ್ಲ. ಆದರೆ ಯಾವಾಗ ಎಂಬುದು ಕ್ಲಾರಿಟಿ ಇಲ್ಲ, ಕರೆಕ್ಟಾಗಿ ಸಿಗ್ತಾ ಇಲ್ಲ. ಕ್ಲಾರಿಟಿ ಅಂತೂ ಯಾವಾಗ ಎಂಟ್ರಿ ಕೊಡ್ತಾರೆ ಅಂತ ಸಿಗ್ತಾ ಇಲ್ಲ. ಯಾಕೆಂದರೆ ಇನ್ನೂ ಕಾಲೇಜ್ ಸ್ಟೂಡೆಂಟು, ಕಾಲೇಜಲ್ಲಿ ಓದ್ತಾ ಇರೋದ್ರಿಂದ ಯಾವಾಗ ಎಂಟ್ರಿ ಕೊಡ್ತಾರೆ. ಆಯುಷ್ ಸಿನಿಮಾ ಒಂದಕ್ಕೆ ಬಣ್ಣ ಹಚ್ಚಲು ತಯಾರಿ ಮಾಡಿಕೊಳ್ತಿದ್ದಾರೆ. ಏನೋ ಒಂದು ನಾವು ಬಣ್ಣ ಹಚ್ಕೊಂಡು ನಾಟಕ ಆಡೋದು ಅಂತಲ್ಲ, ಆ ಥರ ನಾವು ಒಂದು ಸಿನಿಮಾಗೆ ಎಂಟ್ರಿ ಕೊಟ್ಟು ನಮ್ಮ ಒಂದು ಪೌರುಷ ಏನಿದೆ, ನಮ್ಮ ಒಂದು ನಾಟಕ ಏನಿದೆ ಅದನ್ನು ತೋರಿಸಲೇಬೇಕು ಅಂತ ಕೂಡ ಹಠ ತೊಟ್ಟು ನಿಂತಿದ್ದಾರೆ. ಯಾಕೆಂದರೆ ಅಪ್ಪನ ಒಂದು ಸ್ಥಾನ ಏನಿದೆ, ಮಗನೂ ಕೂಡ ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ತಮ್ಮ ಮಕ್ಕಳಲ್ಲಿ ಹುಟ್ಟುಗುಣ ಬಂದೇ ಬಿಡುತ್ತೆ. ಎಷ್ಟೋ ಜನಕ್ಕಷ್ಟೇ ತಮ್ಮ ಒಂದು ಅಪ್ಪನ ಒಂದು ಸ್ಥಾನವನ್ನು, ಅಪ್ಪನಿಗೆ ಏನಿದೆ ಅದೇ ತಂದೆ ತಾಯಿ ಏನಿದೆ ಅದು ಮಕ್ಕಳು ಕೂಡ ಪಾಲಿಸ್ಕೊಂಡು ಹೋಗ್ತಕ್ಕಂಥದ್ದು ಆ ಗುಣ ಇದೆಯಲ್ಲ, ಅದನ್ನು ಕೂಡ ಎಲ್ಲರೂ ಕೂಡ ಕಾಪಾಡಿಕೊಂಡು ಬಂದೇ ಬರ್ತಾರೆ. ಈಗಲೂ ಕೂಡ ನೋಡಿ, ಮಂತ್ರಾಲಯದಲ್ಲಿ ತಮ್ಮ ಸಿನಿಮಾದ ಸ್ಕ್ರಿಪ್ಟ್ ಮತ್ತು ಪೂಜೆಯನ್ನು ಕೂಡ ನೆರವೇರಿಸಿದರು ಉಪೇಂದ್ರ ಸರ್. ಮುಂದೆ ಹಾಗಾದರೆ ಮಕ್ಕಳಂತೂ ಸಿನಿಮಾಗೆ ಎಂಟ್ರಿ ಕೊಟ್ಟೇ ಕೊಡ್ತಾರೆ ಅಂತ ಕೂಡ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ಸಿನಿಮಾಗೆ ಬರೋದು ಕೂಡ ಅಷ್ಟು ಈಸಿ ಅಲ್ಲ. ಎಷ್ಟೋ ಜನ ನೋಡಿ, ನಿರ್ದೇಶಕರ ಮಕ್ಕಳು ಆಗ್ಬೋದು, ಈಗ ನೋಡಿ ಯಶ್ ಕೂಡ ನಟಿಸಿದ ಒಂದು ಮೊದಲ ಸಲ ಒಂದು ಚಿತ್ರ ಅದೆಲ್ಲ ಆಗ್ಬೋದು, ಅದು ನಿರ್ದೇಶನ ಮಾಡಿದ್ದೆಲ್ಲ ಪುರುಷೋತ್ತಮ ಅವರಾದರೂ ಕೂಡ ಅದು ಆಯುಷ್ಗೆ ಕೂಡ ನಿರ್ದೇಶನ ಮಾಡಲಿದ್ದಾರಂತೆ. ಇದೆಲ್ಲ ಒಂಥರ ಕೇಳ್ತಾ ಹೋದರೆ ಎಷ್ಟೋ ಜನ ನಂಬುವಂಥ ಮಾತಲ್ಲ. ಆದರೂ ಕೂಡ ನೋಡಿ, ನಮ್ಮ ನಿರ್ದೇಶಕರ ಒಂದು ಮಾತು ಏನಿರುತ್ತೆ, ಒಬ್ಬ ನಿರ್ದೇಶಕ ನಟ ಆಗಬೇಕು ಅಂದರೆ ಎಷ್ಟೋ ಜನ ತುಂಬ ವರ್ಷಗಳ ಕಾಲ ಕಷ್ಟಪಟ್ಟು ಹಿಂದೆ ಸರಿದಿರ್ತಾರೆ. ಎಷ್ಟೋ ಜನ ನೀವು ನೋಡಿರ್ತೀರ, ಎಷ್ಟೋ ಜನ ಈಗಲೂ ಕೂಡ ತುಂಬ ಬಿದ್ದೋಗ್ಬಿಟ್ಟಿರ್ತಾರೆ. ಆ ಕಾಲದಲ್ಲಿ ಏನಂತಂದರೆ, ಈ ಕಾಲದಲ್ಲಿ ಮನೆಗೂ ಟಿ ವಿ, OTT ಬಂದುಬಿಟ್ಟಿದೆ, ಸ್ಮಾರ್ಟ್ಫೋನ್, ಡಿಜಿಟಲ್ ಯುಗ ಬಂದಿರೋದ್ರಿಂದ ಯಾರು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾ ಇಲ್ಲ, ಸಿನಿಮಾ ಇಂಡಸ್ಟ್ರಿನ ಬಿಟ್ಟು ಹೋಗ್ತಾ ಇದ್ದಾರೆ. ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಗೆ ಇರೋರೇ ಸಕ್ಸಸ್ ಗೆಲುವನ್ನು ಕಾಣ್ತಾ ಇಲ್ಲ ಅಂತ ಕೂಡ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಯನ್ನು ನಾವು ಬಿಟ್ಟೋಗಿರೋ ಕಾರಣನೇ ಇದು. ನಮ್ಮ ಸಿನಿಮಾ ಇಂಡಸ್ಟ್ರಿ ಹಿಂದೆ ಎಲ್ಲ ಹೇಗಿತ್ತು, ಅಣ್ಣವ್ರ ಕಾಲದಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರ ಕಾಲದಲ್ಲೆಲ್ಲ ಹೇಗಿತ್ತು, ಈಗ ಆ ರೀತಿ ಪರಿಸ್ಥಿತಿ ಇಲ್ಲ ಈಗ. ಯಾಕೆಂದರೆ ಸಿನಿಮಾವನ್ನು ಯಾರು ಜನ ನೋಡೋಕ್ಕೆ ಬರಲ್ಲ, ಅದಕ್ಕೆ ಸಿನಿಮಾ ಮಕ್ಕಳು ಈಗ ಹೀರೋ ಆಗೋದು ತುಂಬ ಕಷ್ಟ ಇದೆ ಅಂತ ಕೂಡ ಅವರು ಕೂಡ ಹೇಳ್ಕೊಂಡಿರೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕಾದು ನೋಡಬೇಕು ಸ್ನೇಹಿತರೆ.